ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 33 ಇದರಲ್ಲಿ ಪಿಕ್ಚರ್ ಲೇಔಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಪಿಕ್ಚರ್ ಒಂದು ಡಾಕ್ಯುಮೆಂಟ್ಸಲ್ಲಿ ಪಿಕ್ಚರ್ನ ತೆಗೆದುಕೊಂಡಾಗ ಅದನ್ನು ಆ ಪಿಕ್ಚರನ್ನು ಸ್ಮಾರ್ಟ್ ಆರ್ಟ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು, ಓಕೆ, ಬೇರೆ ಬೇರೆ ಅಂಥ ಸ್ಮಾರ್ಟ್ ಆರ್ಟನ್ನು ಆಗಿ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಕಳೆದ ಒಂದು ಕ್ಲಾಸಿನಲ್ಲಿ ತಿಳಿದುಕೊಂಡಿದ್ದೇವೆ. ಸೊ ಆ ಕ್ಲಾಸ್ ಇನ್ನೂ ಯಾರು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ಆ ಲಿಂಕನ್ನು ಓಪನ್ ಮಾಡಿ ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 34. ಇದರಲ್ಲಿ ನಾನು ಪೊಸಿಷನ್ ಬಗ್ಗೆ ಹೇಳ್ತಾ ಇದ್ದೇನೆ. ಒಂದು ಪಿಕ್ಚರ್ ಪೊಸಿಷನ್ ಅಂದರೆ ಒಂದು ಪಿಕ್ಚರ್ ಸೆಲೆಕ್ಟೆಡ್ ಪಿಕ್ಚರ್ ನಮ್ಮ ಪೇಜಲ್ಲಿ ಇರ್ತಕ್ಕಂಥ ಸೆಲೆಕ್ಟೆಡ್ ಪಿಕ್ಚರ ಯಾವ ರೀತಿ ಪೊಸಿಷನ್ದಲ್ಲಿ ಇಡಬೇಕು, ಪೇಜ್ದಲ್ಲಿ ಟಾಪ್ ಇಡಬೇಕು, ಬಾಟಮು, ಲೆಫ್ಟು, ರೈಟು, ಸೆಂಟರು, ಈ ಪ್ರಕಾರವಾಗಿ ಆ ಪೊಸಿಷನನ್ನು ಯಾವ ರೀತಿ ಹಾಕಬೇಕು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ, ಮತ್ತು ಪ್ರತಿದಿನ ಬರ್ತಕ್ಕಂಥ ವಿಡಿಯೋಗಳನ್ನ ತಾವು ನೋಡ್ಕೋಬೋದು. ಓಕೆ, ಇವತ್ತಿನ ಕ್ಲಾಸನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲು MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡ್ ಓಪನ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗಿ ಇನ್ಸರ್ಟ್ ಮತ್ತು ಪಿಕ್ಚರ್ಸ್ದಲ್ಲಿ ಹೋಗಿ ದಿಸ್ ಡಿವೈಸ್ದಲ್ಲಿ ಹೋಗಿ ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನನಗೆ ಬೇಕಾದಂಥ ಒಂದು ಪಿಕ್ಚರನ್ನು ಇಲ್ಲಿ ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಪಿಕ್ಚರನ್ನು ಇಲ್ಲಿ ನಾನು ಇನ್ಸರ್ಟ್ ಮಾಡಿದ್ದೀನಿ, ಸೆಲೆಕ್ಟ್ ಮತ್ತು ಇನ್ಸರ್ಟ್ ಮಾಡಿದ್ದೀನಿ. ನಾನು ಟೆಕ್ಸ್ಟನ್ನು ತಗೋತೀನಿ. ಓಕೆ, ಈಕ್ವಲ್ ಟು RAND ಎಂದು ಟೈಪ್ ಮಾಡಬೇಕು. ಮತ್ತು ಇಲ್ಲಿ ಓಪನಿಂಗ್ ಬ್ರೆಕೆಟ್, ಕ್ಲೋಸಿಂಗ್ ಬ್ರೆಕೆಟ್. ಓಕೆ, ಏನು ಟೈಪ್ ಮಾಡ್ಕೋಬೇಕು, ಟೆಕ್ಸ್ಟ್ ರೆಡಿಮೇಡ್ ಟೆಕ್ಸ್ಟ್ ತೊಗೋಬೇಕಾದ್ರೆ ಈಕ್ವಲ್ ಟು RAND ಮತ್ತು ಓಪನಿಂಗ್ ಬ್ರೆಕೆಟ್, ಕ್ಲೋಸಿಂಗ್ ಬ್ರೆಕೆಟ್ ಹಾಕಬೇಕು. ಮತ್ತು ಇಲ್ಲಿ ಎಂಟರನ್ನು ಪ್ರೆಸ್ ಮಾಡ್ಕೋಬೇಕು. ಓಕೆ, ಎಂಟರ್ ಪ್ರೆಸ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಟೆಕ್ಸ್ಟ್ ಬರ್ತದೆ. ಓಕೆ, ಇವಾಗ ಏನಾಗ್ತದಪ್ಪ ಅಂದರೆ ಟೆಕ್ಸ್ಟ್ದಲ್ಲಿ ನೋಡಿರಿ ಪಿಕ್ಚರ್ ಏನಾಗ್ತದೆ, ಈಗ ಪಿಕ್ಚರ್ ಜೊತೆಗೆ ಟೆಕ್ಸ್ಟ್ ಏನಾಗ್ತಾ ಇದೆ, ರ್ಯಾಪಿಂಗ್ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ಪಿಕ್ಚರನ್ನು ಏನು ತಗೋತೀನಿ, ಸೊ ಪಿಕ್ಚರನ್ನು ಇಟ್ಟಿದ್ದೀನಿ. ಸೊ ಇವಾಗ ಇಲ್ಲಿ ಪಿಕ್ಚರ್ ಟೂಲ್ಸ್ ಇವಾಗ ಏನಾಗ್ತದೆ, ಇಲ್ಲಿ ಸೊ ಇಲ್ಲಿ ಡಿಸೆಲೆಕ್ಟ್ ಆಗಿತ್ತಪ್ಪ ಅಂದರೆ ಇದು ಎಲ್ಲನೂ ಆಪ್ಷನ್ಸ್ ಇಲ್ಲದ ಹೋಗಿಬಿಡ್ತಾವೆ. ಅವಾಗ ಏನು ಮಾಡಬೇಕು, ಮತ್ತೆ ನೀವು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಪಿಕ್ಚರ್ ಟೂಲ್ಸ್ ಹತ್ತಿರ್ತದಲ್ಲ, ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಬೇಕು. ಅವಾಗ ಪುನಃ ಎಲ್ಲನೂ ಆಪ್ಷನ್ಸ್ ಇಲ್ಲಿ ಕಾಣ್ತಿರ್ತವೆ. ಸೊ ಇವಾಗ ಪೊಸಿಷನ್ ನೋಡಿರಿ, ಇಲ್ಲಿ ಪೊಸಿಷನನ್ನು 1 by 1 ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಮೊದಲನೇ ಪೊಸಿಷನ್ ಏನಿದೆ ಅಂದರೆ ಇಲ್ಲಿ ನೋಡಿರಿ, ಇನ್ ಲೈನ್ ವಿತ್ ಟೆಕ್ಸ್ಟ್ ಅಂತಿದೆ. ಏನಿದೆ ಮೊದಲನೇ ಪೊಸಿಷನು, ಇನ್ ಲೈನ್ ವಿತ್ ಟೆಕ್ಸ್ಟ್. ಇನ್ ಲೈನ್ ವಿತ್ ಟೆಕ್ಸ್ಟ್ ಅಂದರೆ ಏನಾಗ್ತದೆ, ಇಲ್ಲಿ ಏನಾಗ್ತದೆ ನೋಡಿರಿ. ಫಸ್ಟ್ ಏನಾಗಿದೆ, ಇಲ್ಲಿ ಇಮೇಜನ್ನು ನಾನು ಇಲ್ಲಿ ಇಡ್ತೀನಿ, ಮೇಲ್ಗಡೆ ಇಡ್ತೀನಿ ಫಸ್ಟ್. ಓಕೆ, ಇಲ್ಲಿ ಮೇಲ್ಗಡೆ ಇಡ್ತೀನಿ. ಮತ್ತು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಪೊಸಿಷನ್ ಮೊದಲನೇ ತಗೋತೀನಿ. ಏನಾಗಿದೆ ಇಲ್ಲಿ, ಇನ್ ಲೈನ್ ವಿತ್ ಟೆಕ್ಸ್ಟ್ ಅಂದರೆ ಏನಾಗಿದೆ, ಪಿಕ್ಚರ್ ಏನಾಗಿದೆ ಫಸ್ಟ್ ಇಲ್ಲಿ ಬಂದಿದೆ, ಆಮೇಲೆ ಇಲ್ಲಿ ಟೆಕ್ಸ್ಟ್ ಕಂಟಿನ್ಯೂ ಆಗಿದೆ. ಓಕೆ, ಲೈನ್ ವಿತ್ ಟೆಕ್ಸ್ಟ್. ಆಮೇಲೆ ನೆಕ್ಸ್ಟ್ ಮತ್ತು ಪಿಕ್ಚರ್ ಟೂಲ್ಸ್ ಇಲ್ಲಿ ಮತ್ತೆ ಏನು ಮಾಡ್ತೀನಿ, ಪೊಸಿಷನ್ ಇದು ತಗೊಳ್ತೀನಿ. ಇದು ಯಾವುದಿದೆ ಅಂದರೆ ಪೊಸಿಷನ್ ಇನ್ ಟಾಪ್ ಲೆಫ್ಟ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಓಕೆ, ನೋಡಿರಿ ಏನಾಗಿದೆ ಇಲ್ಲಿ ಪೊಸಿಷನ್ ಇನ್ ಟಾಪ್ ಲೆಫ್ಟ್, ಟಾಪ್ದಲ್ಲಿದೆ, ಪೇಜಿದ ಟಾಪ್ಗೆ ಇದೆ ಪಿಕ್ಚರ, ಮತ್ತು ಲೆಫ್ಟ್ ಸೈಡ್ ಬಂದಿದೆ. ಓಕೆ, ಲೆಫ್ಟ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್ ಅಂದರೆ ಏನಾಗಿದೆ, ಇಲ್ಲಿ ಸ್ಕ್ವೇರ್ದಲ್ಲಿ ಇದು ಲೆಫ್ಟ್ ಸೈಡ್ ಪಿಕ್ಚರ್ ಬಂದಿದೆ, ಮತ್ತು ಇದು ಸ್ಕ್ವೇರ್ದಲ್ಲಿ ಏನಾಗಿದೆ, ಇಲ್ಲಿ ಟೆಕ್ಸ್ಟ್ ನಮ್ಮದೇ ಬಂದಿದೆ, ರ್ಯಾಪ್ ಆಗಿದೆ. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂದರೆ ಇನ್ನು ನೋಡಿರಿ, ಇದು ತಗೋರಿ, ಏನಾಗಿದೆ ಇಲ್ಲಿ ಪೊಸಿಷನ್ ಇನ್ ಟಾಪ್ ಸೆಂಟರ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಟಾಪ್ ಟಾಪ್ದಲ್ಲಿದೆ ಮತ್ತು ಇದು ಸೆಂಟರ್ದಲ್ಲಿದೆ. ಇದು ಪಿಕ್ಚರ್ ಟಾಪ್ ಇದೆ, ಸೆಂಟರ್ದಲ್ಲಿದೆ. ಸೊ ಇವಾಗ ಲೆಫ್ಟ್ ಮತ್ತು ರೈಟ್ ಆಗಿದಾವೆ, ಇಲ್ಲಿ ಟೆಕ್ಸ್ಟ್ ಬಂದಿವೆ. ಸೊ ಈ ಪ್ರಕಾರ ನಾವು ಇಲ್ಲಿ ಟೆಕ್ಸ್ಟ್ದಲ್ಲಿ ಇಟ್ಕೋಬೋದು ಪಿಕ್ಚರನ್ನು. ಸೊ ಇವಾಗ ನೆಕ್ಸ್ಟ್ ಯಾವ್ದು ಬರ್ತದೆ ಅಂದರೆ ಇಲ್ಲಿ ಪೊಸಿಷನ್ ಇನ್ ಟಾಪ್ ರೈಟ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಪೊಸಿಷನ್ ಇನ್ ಟಾಪ್ ರೈಟ್ ಬರ್ತದ. ಓಕೆ, ಇಲ್ಲಿ ಏನು ಬಂದಿದೆ, ಇಲ್ಲಿ ಟಾಪ್ ರೈಟ್ ಬರ್ತದೆ. ಸೊ ಇವಾಗ ಲೆಫ್ಟ ಈ ಕಡೆ ಆಗಿದ್ದಾವೆ. ಸೊ ಇವಾಗ ರೈಟ್ ಪಿಕ್ಚರ್ ಇದ್ದಂದ್ರೆ ಲೆಫ್ಟ್ ಸೈಡಲ್ಲಿ ಸ್ಕ್ವೇರ್ದಲ್ಲಿ ಟೆಕ್ಸ್ಟ್ ಬಂದಿದ್ದಾವೆ. ಸೊ ಇದು ಪೊಸಿಷನ್. ನೆಕ್ಸ್ಟ್ ಪೊಸಿಷನ್ ಯಾವ್ದು ಬರ್ತದೆ ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ ಏನಿದೆ, ಇಲ್ಲಿ ಪೊಸಿಷನ್ ಇನ್ ಮಿಡಲ್ ಲೆಫ್ಟ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಪೊಸಿಷನ್ ಇನ್ ಮಿಡಲ್ದಲ್ಲಿ ಇದೆ, ಮತ್ತು ಏನಾಗಿದೆ, ಲೆಫ್ಟ್ ಇದೆ, ಮಿಡಲ್ದಲ್ಲಿ ಲೆಫ್ಟ್ ಇದೆ. ಸೊ ಇವಾಗ ಏನಾಗಿದೆ, ಇಲ್ಲಿ
ಪೊಸಿಷನ್ ಮಿಡಲ್ ಮತ್ತು ಲೆಫ್ಟ್ ಇದೆ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಓಕೆ, ಇಲ್ಲಿ ಟೆಕ್ಸ್ಟ್ ರ್ಯಾಪಿಂಗ್ ಇಲ್ಲ, ಯಾಕಂದರೆ ನಾವು ಇನ್ನೂ ಪೇಜ್ಗೆ ಹೆಚ್ಚು ಟೆಕ್ಸ್ಟ್ ತೊಗೋಬೇಕಾಗ್ತದೆ. ಸೊ ಇವಾಗ ಮತ್ತೆ ಇದನ್ನೇ ಏನು ಮಾಡ್ತೇನೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ ಇಷ್ಟ, ಮತ್ತು ಕಾಪಿ ಮಾಡ್ಕೋತೀನಿ. ಓಕೆ, ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೋತೀನಿ. ಇಲ್ಲೇ ಏನು ಮಾಡ್ಕೋತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಕಂಟ್ರೋಲ್ ವಿ ಮಾಡಿ. ಇವಾಗ ನೋಡಿರಿ ಏನಾಗಿದೆ, ಈಗ ನಮ್ಮದು ಟೆಕ್ಸ್ಟ್ ಕಮ್ಮಿ ಇತ್ತಂದ್ರೆ ಅದು ಆ ರೀತಿ ಕಾರಿಸಂಗಿಲ್ಲ. ಓಕೆ, ಇಲ್ಲಿ ಪಿಕ್ಚರ್ ಟೂಲ್ಸ್ ಇವಾಗ ಏನಾಗಿದೆ ಅಂದರೆ ಇಲ್ಲಿ ನೋಡಿ ನಾ ಯಾವ್ದು ತೊಗೊಂಡಿದ್ದೀನಿ, ಪೊಸಿಷನ್ ಇನ್ ಮಿಡಲ್ ಲೆಫ್ಟ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಓಕೆ, ಸೊ ಇವಾಗ ಏನಾಗಿದೆ, ಲೆಫ್ಟ್ ಬಂದಿದೆ, ಮಿಡಲ್ಗಿದೆ ಬಟ್ ಲೆಫ್ಟ್ ಇದೆ, ಸೆಂಟರ್ದಲ್ಲಿದೆ, ಮಿಡಲ್ದಲ್ಲಿದೆ, ಲೆಫ್ಟ್ ಬಂದಿದೆ, ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್ ಆಗಿದೆ. ಓಕೆ, ಸೊ ಇವಾಗ ನೋಡೋಣ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಾಗಿದೆ ಅಂದರೆ ಇಲ್ಲಿ ಪೊಸಿಷನ್ ಇನ್ ಮಿಡಲ್ ಸೆಂಟರ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್ ಸೆಂಟರ್ದಲ್ಲಿ ಇದೆ. ಓಕೆ, ಪೊಸಿಷನ್ ಇನ್ ಮಿಡಲ್ ಸೆಂಟರ್ದಲ್ಲಿ ಏನಾಗಿದೆ, ಇಲ್ಲಿ ಪಿಕ್ಚರನ್ನು ನಾವು ಏನು ಮಾಡ್ಕೋಬೋದು, ಇದು ಸೆಂಟರ್ದಲ್ಲಿ ಬರ್ತದೆ. ಓಕೆ, ಇಲ್ಲಿ ನಾವು ಟೆಕ್ಸ್ಟನ್ನು ಇಲ್ಲಿ ಪಿಕ್ಚರ್ ಇಲ್ಲಿ ಇಡ್ಬೋದು. ಓಕೆ, ಈಗ ಇಲ್ಲಿ ಇಟ್ಟಪ್ಪ ಅಂದ್ರೆ ಏನು ಮಾಡ್ಕೋಬೋದು, ನಾವು ಹೋಗಿ ಪೊಸಿಷನ್ ಏನು ಹಾಕ್ಬೋದು, ಇಲ್ಲಿ ನೋಡಿರಿ ಸೆಂಟರ್. ಓಕೆ, ಪೊಸಿಷನ್ ಇನ್ ಮಿಡಲ್ ಸೆಂಟರ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್ ಅಂತೇಳಿ ಬರ್ತದೆ. ಮಿಡಲ್ದಲ್ಲಿ ಇರ್ತದೆ ಮತ್ತು ಸೆಂಟರ್ದಲ್ಲಿ ಇರ್ತದೆ. ಓಕೆ, ಮಿಡಲ್ ಮತ್ತು ಸೆಂಟರ್ದಲ್ಲಿ ಇರ್ತದೆ, ಟೆಕ್ಸ್ಟ್ ರ್ಯಾಪಿಂಗ್ ಆಗ್ತಿರ್ತದೆ. ಸೊ ಈ ಪ್ರಕಾರ ಟೆಕ್ಸ್ಟ್ ಬರ್ತಿರ್ತವೆ. ಈ ಪೊಸಿಷನ್ ಕೂಡ ನಾವು ಹಾಕ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಯಾವುದಿದೆ ನೋಡ್ರಿ, ಇಲ್ಲಿ ಪೊಸಿಷನ್ ಇನ್ ಮಿಡಲ್ ರೈಟ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಪೊಸಿಷನ್ ಏನಿದೆ, ಮಿಡಲ್ ಇದೆ ಬಟ್ ಏನಾಗಿದೆ, ರೈಟ್ ಸೈಡ್ಗೆ ಬಂದಿದೆ. ಇದು ರೈಟ್ ಸೈಡ್, ಈ ಕಡೆ ಲೆಫ್ಟ್ ಸೈಡ್ ಎಲ್ಲನೂ ಟೆಕ್ಸ್ಟ್ ಇರ್ತವೆ. ಓಕೆ, ಸೊ ಅದರ ನಂತರ ಬರ್ತಕ್ಕಂಥದ್ದು ಇಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಪೊಸಿಷನ್ ಇನ್ ಬಾಟಮ್ ಲೆಫ್ಟ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಓಕೆ, ಪೊಸಿಷನ್ ಎಲ್ಲಿ ಬಂದಿದೆ, ಇನ್ ಬಾಟಮ್ದಲ್ಲಿ ಲೆಫ್ಟ್ ಸೈಡ್ ಬಾಟಮ್ದಲ್ಲಿ ಬಂದಿದೆ, ಸ್ಕ್ವೇರ್ ಟೆಕ್ಸ್ಟ್ ವಿತ್ ರ್ಯಾಪಿಂಗ್. ಓಕೆ, ಇಲ್ಲಿ ನೋಡ್ಕೊಳ್ರಿ. ಓಕೆ, ಸೊ ಇವಾಗ ಏನು ಮಾಡಬೇಕಾಗಿದೆ, ನಾವು ಇಲ್ಲಿ ಪಿಕ್ಚರ್ ಇದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲ್ ಸಿ ಮಾಡ್ತೀನಿ, ಮತ್ತು ಇಲ್ಲಿ ಪೇಸ್ಟ್ ಮಾಡ್ಕೋತೀನಿ, ಕಂಟ್ರೋಲ್ ವಿ ಮಾಡ್ತೀನಿ. ಓಕೆ, ಇವಾಗ ನೋಡ್ರಿ ಏನಾಗಿದೆ, ಈಗ ನಾವು ಪೊಸಿಷನ್ ಇಟ್ಟಿದ್ದು ಏನಾಗಿದೆ, ಇಲ್ಲಿ ಪೊಸಿಷನ್ ಏನಿಟ್ಟಿದೆ ನಾ ಇಲ್ಲಿ. ಓಕೆ, ಪೊಸಿಷನ್ ಇನ್ ಬಾಟಮ್ ಇದೆ ಮತ್ತು ಲೆಫ್ಟ್ ಸೈಡ್ಗಿದೆ, ಮತ್ತು ಟೆಕ್ಸ್ಟ್ ಏನಾಗಿದ್ದಾವೆ, ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಸ್ಕ್ವೇರ್ದಲ್ಲಿ ಟೆಕ್ಸ್ಟ್ ಏನಾಗಿದ್ದಾವೆ, ಇಲ್ಲಿ ಸುತ್ತುವರೆದವೆ. ಓಕೆ, ಅದ್ರ ಜೊತೆಗೆ ಇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಿದೆಯಪ್ಪ ಇಲ್ಲಿ ಅಂದ್ರೆ ಪೊಸಿಷನ್ ಇನ್ ಬಾಟಮ್ದಲ್ಲಿದೆ ಮತ್ತು ಸೆಂಟರ್ದಲ್ಲಿದೆ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಓಕೆ, ಇಲ್ಲಿ ಈ ಕಡೆನೂ ಇದಾವೆ, ಲೆಫ್ಟು ಇದಾವೆ, ರೈಟ್ ಅದಾವೆ, ಸೆಂಟರ್ದಲ್ಲಿ ಪಿಕ್ಚರ್ ಬಂದಿದೆ. ಓಕೆ, ಆಮೇಲೆ ನೆಕ್ಸ್ಟ್ ಪೊಸಿಷನ್ ಯಾವುದಪ್ಪ ಅಂದರೆ ಇಲ್ಲಿ. ಓಕೆ, ಇದು ನೋಡಿರಿ ಯಾವ್ದು ಪೊಸಿಷನ್ ಇದೆ, ಪೊಸಿಷನ್ ಇನ್ ಬಾಟಮ್ ರೈಟ್ಗಿದೆ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಬಾಟಮ್ಗಿದೆ ಮತ್ತು ರೈಟ್ಗೆ ಟೆಕ್ಸ್ಟ್ ಇದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಪೊಸಿಷನನ್ನು ಹಾಕ್ಬೋದು. ಇವಾಗ ನಾನು ಫಸ್ಟ್ ಏನು ಮಾಡ್ತೀನಿ, ಇದನ್ನು ತಗೊಳ್ತೀನಿ. ಓಕೆ, ಯಾವುದಿದೆ ಇಲ್ಲಿ ಪೊಸಿಷನ್ ಇನ್ ಟಾಪ್ ಲೆಫ್ಟ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್. ಸೊ ಇದು ಯಾವುದಿದೆ, ಇನ್ ಲೈನ್ ವಿತ್ ಟೆಕ್ಸ್ಟ್. ಓಕೆ, ನೋಡಿರಿ ಈ ಪ್ರಕಾರ ನಾವು ಏನು ಮಾಡ್ಬೋದು ಅಂದ್ರೆ ಒಂದು ಡಾಕ್ಯುಮೆಂಟ್ಸ್ದಲ್ಲಿ ಪೊಸಿಷನನ್ನು ಹಾಕ್ಬೋದು. ಸೊ ಇದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಂಡಿದ್ದೀವಿ. ಸೊ ಈ ಒಂದು ಕ್ಲಾಸ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ. ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ತಾವು ನೋಡ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.